ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಕಳೆದ ತರಗತಿಯಲ್ಲಿ ಈ ದೆಹಲಿ ಸುಲ್ತಾನರ ಕಾಲದ ಭೂ ಕಂದಾಯ ವ್ಯವಸ್ಥೆಯ ಬಗ್ಗೆ ಸವಿವರವಾಗಿ ತಿಳ್ಕೊಂಡಿದ್ದು, ಈ ದಿನ ಮೊಘಲರ ಕಾಲದ ಭೂ ಕಂದಾಯ ವ್ಯವಸ್ಥೆ ಬಗ್ಗೆ ತಿಳಿದುಕೊಳ್ಳೋಣ. ಏಕೆಂದರೆ ಮಧ್ಯಕಾಲೀನ ಭಾರತದಲ್ಲಿ ಆಳ್ವಿಕೆ ನಡೆಸಿದ ಎರಡು ಪ್ರಮುಖ ಮನೆತನಗಳು ಅಂದರೆ ಒಂದು ದೆಹಲಿ ಸುಲ್ತಾನರು, ಮತ್ತೊಂದು ಮೊಘಲರ ಸುಲ್ತಾನ. ಹಾಗಾಗಿ ಇವು ಮೊಘಲರ ಕಾಲದ ಭೂ ಕಂದಾಯ ವ್ಯವಸ್ಥೆ ಬಗ್ಗೆ ನಾವು ಈಗ ತಿಳಿದುಕೊಳ್ಬೇಕಾಗ್ತದೆ. ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಬಾಬರ್ 1526ರಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ತಾನು ಅಧಿಕಾರಕ್ಕೆ ಬರ್ತಾನೆ. 1526ರಲ್ಲಿ ಪಾಣಿಪಟ್ ಯುದ್ಧದಲ್ಲಿ ಈ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆಗೆ ಅಸ್ತಿಭಾರ ಆಗ್ತಾನೆ. ಆದರೆ 1530ರಲ್ಲೇ ಬಾಬರ್ ಅಸುನೀಗ್ತಾನೆ. ಹಾಗಾಗಿ ಈ ಆಡಳಿತ ವ್ಯವಸ್ಥೆಯಲ್ಲಿ, ಅದರಲ್ಲೂ ಮುಖ್ಯವಾಗಿ ಭೂ ಕಂದಾಯ ವ್ಯವಸ್ಥೆಯಲ್ಲಿ ಇವನು ಯಾವ ಸುಧಾರಣೆಯನ್ನು ತರುವುದಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಇಂದಿನ ಕಾಲದ ಅಂದರೆ ಟರ್ಕರ ಕಾಲದಲ್ಲಿದ್ದ ಭೂ ಕಂದಾಯ ವ್ಯವಸ್ಥೆಯನ್ನೇ ಮುಂದುವರಿಸಿಕೊಂಡು ಹೋಗ್ತಾನೆ. ಇವನ ನಂತರ ಬಂದ ಹುಮಾಯೂನ್ 1530ರಿಂದ 1555ರವರೆಗೆ ಇವನು ಆಳ್ವಿಕೆ ನಡೆಸ್ತಾನೆ. ಆದರೆ ಇವನು ಸಾಮ್ರಾಜ್ಯವನ್ನು ಕಳೆದುಕೊಂಡು ಅಲಮಾರಿಯಾಗಿ ಕಳೆದಿದ್ದು ಭಾಳಷ್ಟು ವರ್ಷಗಳ ಕಾಲ ಕಳೀತಾನೆ. ಜೊತೆಗೆ 1530ರಿಂದ 1540ರವರೆಗೆ ಸಾಮ್ರಾಜ್ಯದಲ್ಲಿ ನಡೆದ ದಂಗೆಗಳ ದಮನವನ್ನು ಅಡಗಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾನೆ. 1540ರಲ್ಲಿ ಶೇರ್ಷಾನಿಂದ ಸೋತು ದೇಶಭ್ರಷ್ಟನಾಗಿ ಅಲದಾಡುವಂಥ ಪರಿಸ್ಥಿತಿ ತನಗೆ ಉಂಟಾಗ್ತದೆ. ಇದಾದ 15 ವರ್ಷಗಳ ನಂತರ ಪುನಃ ತನ್ನ ಸಾಮ್ರಾಜ್ಯವನ್ನು ಪಡೆಯುವಲ್ಲಿ ಹುಮಾಯೂನ್ ಯಶಸ್ವಿ ಆಗ್ತಾನೆ. ಆದರೆ ಕೇವಲ ಒಂದೇ ವರ್ಷದಲ್ಲಿ 54 ಪಡೆದು 55ರಲ್ಲಿ ಈ ಮಹಡಿಯಿಂದ ಕೆಳಗಿಳಿಯ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದು ಸಾವನ್ನಪ್ತಾನೆ. ಹೀಗಾಗಿ ಹುಮಾಯೂನ್ ಕೂಡ ಭೂ ಕಂದಾಯ ವ್ಯವಸ್ಥೆ ಅಥವಾ ಆಡಳಿತ ವ್ಯವಸ್ಥೆಯಲ್ಲಿ ಯಾವ ಸುಧಾರಣೆಯನ್ನು ಕೂಡ ತರುವುದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಮೊಘಲರ ಕಾಲದ ಭೂ ಕಂದಾಯವನ್ನು ವ್ಯವಸ್ಥಿತವಾಗಿ ಜಾರಿಗೆ ತಂದ ವ್ಯಕ್ತಿ ಯಾರು ಅಂತಂದರೆ ಶೇರ್ ಶಾ ಎಂಬುದಾಗಿ ಹೇಳ್ಬೋದು. ಈತನ ಆಳ್ವಿಕೆ ಅತ್ಯಲ್ಪ ಅಂದರೆ ಕೇವಲ 1540ರಿಂದ 45ರವರೆಗೆ ಆಳ್ವಿಕೆ ನಡೆಸಿದರೂ ಕೂಡ ಭಾರತ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿರುವ ಹಲವಾರು ರಾಜ ಮಹಾರಾಜರುಗಳ ಹೆಸರಿನಲ್ಲಿ ಇವನ ಹೆಸರು ಕೂಡ ಸೇರ್ಪಡೆಯಾಗಿದೆ. ಏಕೆಂದರೆ ಇವನು ತಂದ ಸುಧಾರಣೆಗಳು, ಆಡಳಿತ ಪದ್ಧತಿ, ಬ್ರಿಟಿಷರು ಕೂಡ ಇವನ ಆಡಳಿತ ಪದ್ಧತಿಯನ್ನು ಅನುಸರಿಸ್ತಾ ಇದ್ರು ಎಂಬುದನ್ನು ನಾವು ತಿಳಿಯಬಹುದು. ಹಾಗಾಗಿ ಶೇರ್ ಶಾ ಮೂಲತಃ ಟರ್ಕ್ ಪಂಗಡಕ್ಕೆ ಸೇರಿದವನು ಅಂದರೆ ಆಫ್ಘನ್ ಸಂತತಿಗೆ ಸೇರಿದವನು. ಇವನು ಮೊಘಲ್ ಸಂತತಿಗೆ ಸೇರಿದ ದೊರೆಯಲ್ಲ. ಆದರೂ ಕೂಡ 1526ರಿಂದ ಬ್ರಿಟಿಷರ ಆಳ್ವಿಕೆಯವರೆಗೆ ನಾವು ನೋಡೋದಾದರೆ ಇವನ ಆಳ್ವಿಕೆಯನ್ನು ನಾವು ಪರಿಗಣಿಸಬೇಕಾಗ್ತದೆ. ಹಾಗಾಗಿ ಶೇರ್ ಶಾ ಯಾವ ರೀತಿ ಭೂ ಕಂದಾಯ ವ್ಯವಸ್ಥೆಯನ್ನು ಜಾರಿಗೆ ತಂದ, ಯಾವ ರೀತಿ ಅವನು ಈ ಭೂ ಕಂದಾಯ ವ್ಯವಸ್ಥೆಯಲ್ಲಿ ಅದ್ವಿತೀಯ ಸಾಧನೆಯನ್ನು ಮಾಡ್ದ ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಶೇರ್ ಶಾ ಆರ್ಡರ್ಡ್ ಆಫ್ ಮೆಜರಿಂಗ್ ದ ಲ್ಯಾಂಡ್ ಇನ್ ಹಿಸ್ ಎಂಪೈರ್. The land was measured on a uniform policy, and in every village account was maintained of cultivatable land. He made use of gaz, sikandari, and a jarib, of rope of measurement. In order to ensure the accuracy of measurement and honesty of collections, he fixed the salaries of the persons who were employed in the work measurement so that they could perform their duties with honesty, and peasants might not be subject to any exploitation. ಇಲ್ಲಿ ಶೇರ್ ಶಾ ತನ್ನ ಇಡೀ ಸಾಮ್ರಾಜ್ಯವನ್ನು ಮೊದಲಿಗೆ ಮಾಡಿದ್ದೇನೆಂದರೆ ಭೂಮಿಯನ್ನು ಅಳತೆ ಮಾಡಿಸಿತು. ತನ್ನ ಸಾಮ್ರಾಜ್ಯದಲ್ಲಿ ಏನಿತ್ತು ಆ ಭೂಮಿಯನ್ನು ಅಳತೆ ಮಾಡುವುದಕ್ಕಾಗಿ ಕಂದಾಯ ಅಧಿಕಾರಿಗಳನ್ನು ಅಥವಾ ಭೂಮಾಪಕರನ್ನು ನೇಮಕ ಮಾಡಿದ. ಅವನು ಭೂಮಿನ ಅಳತೆ ಮಾಡುವುದಕ್ಕೆ ಯಾವ ಅಳತೆಯನ್ನು ಬಳಸ್ತಿದ್ದ ಅಂದರೆ ಸಿಕಂದರ್ ಗಜ, ಏನು ಸಿಕಂದರ್ ಲೂದಿ ಈ ಬಳಸ್ತಾ ಇದ್ನೋ ಆ ಸಿಕಂದರ್ ಗಜವನ್ನು ಭೂಮಿನ ಅಳತೆ ಮಾಡುವುದಕ್ಕೆ ಇದನ್ನು ಬಳಸ್ತಾನೆ. ಇದು ಒಂದು ಹಗ್ಗದಿಂದ ಮಾಡಿದ ಒಂದು
ಜಾರಿ ಎಂಬುದಾಗಿ ಕರೀತಾರೆ. ಅಂದರೆ ಒಂದು ಹಗ್ಗ ಒಂದು ನಿರ್ದಿಷ್ಟಪಡಿಸಿದ ಒಂದು ಅಳತೆಯನ್ನು ಹೊಂದಿತ್ತು. ಈ ಹಗ್ಗವನ್ನು ಒಂದು ಭೂಮಾಪನವಾಗಿ ಇದನ್ನು ಬಳಸ್ತಾನೆ. ಈ ಸಿಕಂದರ್ ಗಜವನ್ನು ವ್ಯವಸ್ಥಿತವಾಗಿ ಜಾರಿಗೆ ತಂದವನು ಯಾರು ಅಂತಂದರೆ ಈ ಶೇರ್ ಶಾ ಎಂಬುದಾಗಿ ಹೇಳ್ಬೋದು. ಅಂದರೆ ಭೂಮಿಯ ಕಂದಾಯವನ್ನು ನಿರ್ಧರಿಸುವಲು ಒಂದು ಬಿಗಾ ಜಮೀನನ್ನು ಪ್ರಾಮಾಣಿಕ ಘಟಕ ಎಂಬುದಾಗಿ ಬಳಸ್ತಾನೆ. ಅಂದರೆ ಪ್ರತಿಯೊಂದು ಜಮೀನನ್ನು ಒಂದು ಬಿಗಾ ಎಂಬುದಾಗಿ ಕರೀತಾ ಇತ್ತು. ಇದು 60 × 60 ಚದುರ ಗಜಗಳ ಅಳತೆಗೆ ಸಮನಾಗಿತ್ತು. ಈಗಿನ ಅರ್ಧ ಎಕರೆ ಭೂಮಿಗೆ ಸಮನಾಗಿತ್ತು ಎಂಬುದನ್ನು ನಾವು ಇಲ್ಲಿ ತಿಳ್ಕೊಬೋದು. ಹಾಗಾಗಿ ಇಡೀ ಭೂಮಿಯನ್ನು ಅಳತೆ ಮಾಡಿಸಿ ವ್ಯವಸ್ಥಿತವಾಗಿ ಭೂ ಕಂದಾಯವನ್ನು ನಿಗದಿ ಮಾಡಿದ ವ್ಯಕ್ತಿ ಯಾರು ಅಂತಂದರೆ ಶೇರ್ ಶಾ ಎಂಬುದಾಗಿ ಹೇಳ್ಬೋದು. ಜೊತೆಗೆ ಅಧಿಕಾರಿಗಳನ್ನ ನೇಮಿಸ್ತಾ ಆನೆಸ್ಟಿ so that they could perform their duties with employed in the work of honesty and peasant might not be subject to any exploitation. ಇನ್ನು ಶೋಷಣೆಯಿಂದ ಮುಕ್ತಿಗೊಳಿಸೋಕ್ಕೆ ಒಂದು ಪ್ರಯತ್ನವನ್ನು ಅವನು ಮಾಡ್ತಾನೆ ಅಂತ ಹೇಳ್ಬೋದು. ಶೇರ್ ಶಾ ಆಫ್ಟರ್ ಗೆಟಿಂಗ್ ದ ಎಂಟೈರ್ ಲ್ಯಾಂಡ್ ಸರ್ವೈಡ್ ಬೈ ಅಹಮದ್ ಖಾನ್, an intimate friend and trusted officer of his empire, decided the revenue to be paid by the cultivator. He divided the land into 3 categories: good, medium, bad. As historians are divided in their opinion, nothing can be said definitely about the rate of land revenue. Yet, keeping aside the examples of his predecessors, he ordered that 1/3 of the total produce should be realized as revenue tax. Besides revenue, land revenue, the peasants were required to pay jaribana and mahasilana. Taxes were realized 2.5 to 5 of the total produce. ತನ್ನ ಸ್ನೇಹಿತ ಹಾಗೂ ಸರ್ವೆ ಮುಖ್ಯಾಧಿಕಾರಿಯಾಗಿ ಅಹಮದ್ ಖಾನ್ ಎಂಬುವನು ನೇಮಕ ಮಾಡ್ತಾನೆ. ಇಡೀ ಭೂಮಿಯನ್ನು ಅಳತೆ ಮಾಡೋದ ವ್ಯಕ್ತಿ ಯಾರು ಅಂತಂದರೆ ಅಹಮದ್ ಖಾನ್. ಇವನ ನೇತೃತ್ವದಲ್ಲಿ ಇಡೀ ಭೂಮಿಯನ್ನು ಸರ್ವೆಯನ್ನು ಮಾಡಿಸ್ತಾರೆ. ಹಾಗಾಗಿ ಇಡೀ ಭೂಮಿಯನ್ನು ಸರ್ವೆ ಮಾಡಿಸಿ ಭೂಮಿಯ ಫಲವತ್ತತೆ ಅನುಗುಣವಾಗಿ ಆ ಭೂಮಿಯನ್ನು 3 ಭಾಗಗಳಾಗಿ ವಿಂಗಡಣೆ ಮಾಡ್ತಾನೆ. ಅದರಲ್ಲಿ ಗುಡ್, ಮೀಡಿಯಂ, ಬ್ಯಾಡ್, ಅತ್ಯುತ್ತಮ, ಉತ್ತಮ ಮತ್ತು ಕೆಳ ದರ್ಜೆಯ ಭೂಮಿ ಅಂದರೆ 3 ಭೂಮಿಗಳನ್ನಾಗಿ ವಿಂಗಡಣೆ ಮಾಡ್ತಾನೆ. ಆ 3 ಭೂಮಿಗಳ ಸರಾಸರಿ ಉತ್ಪಾದನೆಯ ಆಧಾರದ ಮೇಲೆ 3ನೇ ಒಂದು ಭಾಗ ಕಂದಾಯವನ್ನು ನಿಗದಿ ಮಾಡ್ತಾನೆ. ಅಂದರೆ ಇಡೀ ಎಲ್ಲ ಭೂಮಿಗೂ ಕೂಡ ಗುಡ್, ಮೀಡಿಯಂ ಮತ್ತು ಬ್ಯಾಡ್ 3 ಭೂಮಿಗಳ ಉತ್ಪಾದನೆಯ ಆಧಾರದ ಮೇಲೆ, ಅಂದರೆ ಎಷ್ಟು ಉತ್ಪಾದನೆ ಬರ್ತಾ ಇತ್ತು ಆ ಉತ್ಪಾದನೆ ಆಧಾರದ ಮೇಲೆ 3ನೇ ಒಂದು ಭಾಗ ಕಂದಾಯವನ್ನು ವಸೂಲಿ ಮಾಡ್ತಾನೆ. ಇದರ ಜೊತೆಗೆ ಮತ್ತೊಂದು ಕಂದಾಯವನ್ನು ಅವನು ವಸೂಲಿ ಮಾಡ್ತಾನೆ ರೈತರಿಂದ. ಅದು ಮೋಜಣಿದಾರರ ಶುಲ್ಕ ಅಥವಾ ಜರಿಬಿನ ಅಥವಾ ಮೋಜಣಿದಾರ ಶುಲ್ಕ, ಮತ್ತೊಂದು ಮುವಾಸಿಲಾನ ಮತ್ತು ಕಂದಾಯ ವಸೂಲಿಗಾರರ ಶುಲ್ಕ. ಭೂಮಿಯನ್ನು ಅಳತೆ ಮಾಡಿದ್ದಕ್ಕಾಗಿ ಜರಿಬಿನ ಶುಲ್ಕವನ್ನು ವಿಧಿಸ್ತಾರೆ. ಇದು ಉತ್ಪಾದನೆ 2.5% ಇದ್ದದ್ದು. ಅಂದರೆ ಭೂ ಕಂದಾಯದ 2.5% ತೆರಿಗೆಯನ್ನು ಜರಿಬನ ತೆರಿಗೆಯನ್ನಾಗಿ ಸಲ್ಲಿಸಬೇಕಾಗಿತ್ತು. ಮತ್ತೊಂದು ತೆರಿಗೆ ಮುವಾಸಿಲಾನ ಅಂದರೆ ಯಾರು ಕಂದಾಯವನ್ನು ವಸೂಲಿ ಮಾಡ್ತಿದ್ರು ಅವರಿಗೆ ನೀಡುವುದಕ್ಕಾಗಿ 5% ತೆರಿಗೆಯನ್ನು ಕೊಡಬೇಕಾಗಿತ್ತು. ಅಂದರೆ 3ನೇ ಒಂದು ಭಾಗದ ತೆರಿಗೆಯ ಜೊತೆಗೆ ಜರಿಬಿನ ಅಂದರೆ ಮೋಜಣಿದಾರ ಶುಲ್ಕ, ಮತ್ತೊಂದು ಮುವಾಸಿಲಾನ ಅಂದರೆ ಈ ಕಂದಾಯ ವಸೂಲಿಗಾರರ ಶುಲ್ಕವನ್ನು 2.5 ಮತ್ತು 5% ಶುಲ್ಕವನ್ನು ಕ್ರಮಬದ್ಧವಾಗಿ ಕೊಡಬೇಕಾಗಿತ್ತು. ಹಾಗಾಗಿ ಅಂದರೆ ಸರ್ಕಾರ ಒಬ್ಬ ಅಧಿಕಾರಿಗಳ ನೇಮಕ ಮಾಡ್ತಿತ್ತು. ಅವರು ಭೂಮಿಯನ್ನು ಅಳತೆ ಮಾಡ್ತಿದ್ರು. ಭೂಮಿಯ ಫಲವತ್ತತೆ ಆಧಾರದ ಮೇಲೆ 3ನೇ ಒಂದು ಭಾಗವನ್ನು ಕಂದಾಯ ನಿಗದಿ ಮಾಡ್ತಿದ್ರು. ಪ್ರತಿ ವರ್ಷ ಜರಿಬಿನ ಮತ್ತು ಮುವಾಸಿಲನ ತೆರಿಗೆಯನ್ನು ರೈತರು ಈ ಕಂದಾಯ ಜೊತೆಗೆ ಸಲ್ಲಿಸಬೇಕಾಗಿತ್ತು. ದ ಕಲ್ಟಿವೇಟರ್ಸ್ ವರ್ ಗಿವನ್ 2 documents, ಪಟ್ಟಾಸ್ ಅಂಡ್ ಕಬೂಲಿಯತ್. ದಿ ಪಟ್ಟಾ ಸ್ಪೆಸಿಫೈಡ್ ದ ರೆವಿನ್ಯೂ which its owner had to pay, and through kabuliyat the cultivators promised to pay the specified amount of land revenue. ಇಲ್ಲಿ ಶೇಷ ಒಂದು ಭೂ ಕಂದಾಯವನ್ನು ಶಾಶ್ವತವಾಗಿ ಮತ್ತು ಕಾರ್ಯ ಸಾಧ್ಯವಾಗುವಂತೆ ಮಾಡೋದಕ್ಕಾಗಿ ಭೂ ಮಾಲೀಕರಿಗೆ 2 ಹಕ್ಕುಪತ್ರಗಳನ್ನ ನೀಡ್ತಾನೆ.
ಒಂದು ದಸ್ತಾವೇಜು, ಪಟ್ಟ ಪುಸ್ತಕ. ನಿಮಗೆ ಹಿರಿಯರನ್ನ ಅಥವಾ ನಿಮ್ಮ ತಂದೆ ಅಥವಾ ತಾತನ ಬಗ್ಗೆ ಕೇಳಿದರೆ ಇದ್ರ ಬಗ್ಗೆ ಗೊತ್ತಾಗ್ತದೆ. ಈಗ ಪಟ್ಟ ಬದಲು ಪಹಣಿಯನ್ನು ಸರ್ಕಾರ ಕೊಡ್ತಾ ಇದೆ. ಮುಂಚೆ ಪಟ್ಟ ಪುಸ್ತಕ ಇತ್ತು. ಆ ಪಟ್ಟ ಪುಸ್ತಕದಲ್ಲಿ ಭೂಮಾಲೀಕನ ಹೆಸರು, ಭೂಮಿಯ ವಿಧ, ಭೂಮಿಯಲ್ಲಿ ತೆಗೆದಿದ್ದ ಬೆಳೆ, ಸರಾಸರಿ ಉತ್ಪಾದನೆ ಮತ್ತು ಭೂ ಕಂದಾಯ ಎಷ್ಟು ನಿಗದಿ ಎಂಬುದನ್ನು ಎಲ್ಲ ವಿವರಗಳನ್ನು ಪಟ್ಟ ಪುಸ್ತಕದಲ್ಲಿ ನಮೂದಿಸಲಾಗಿತ್ತು. ಇದನ್ನು ಟೈಟಲ್ ಡೀಡ್ಸ್, ಹಕ್ಕುಪತ್ರ, ಅಂದರೆ ಸರ್ಕಾರ ರೈತನಿಗೆ ನೀಡುತ್ತಿದ್ದ ಹಕ್ಕುಪತ್ರ ಎಂಬುದಾಗಿ ಹೇಳ್ಬೋದು. ಇದೊಂದು ಕಬೂಲಿಯತ್ ಅಂದರೆ ಸರ್ಕಾರ ನಿಗದಿಪಡಿಸಿದ ಕಂದಾಯವನ್ನು ರೈತ ಕೊಡಲು ಒಪ್ಪಿಕೊಂಡು ಬರೆದು ಕೊಡುತ್ತಿದ್ದ ಪತ್ರ. ಏನು ಸರ್ಕಾರ ಭೂಮಿಯನ್ನು ಅಳತೆ ಮಾಡಿಸಿ ಕಂದಾಯವನ್ನು ನಿಗದಿ ಮಾಡಿದ್ದು, ಆ ಕಂದಾಯವನ್ನು ಕೊಡುವುದಕ್ಕೆ ಒಪ್ಪಿಕೊಂಡು ಸಹಿ ಹಾಕ್ತಿದ್ದ ಪತ್ರಕ್ಕೆ ಕಬೂಲಿಯತ್ ಎಂಬುದಾಗಿ ಕರೀತಾ ಇದ್ರು. ಈ ಎರಡೂ ಪತ್ರಗಳನ್ನು ರೈತರಿಗೆ ವಿತರಣೆ ಮಾಡಿ, ರೈತರನ್ನು ಭೂಮಾಲೀಕರನ್ನಾಗಿ ಮಾಡಿ, ಜೊತೆಗೆ ಭೂ ಕಂದಾಯವನ್ನು ನಿಗದಿತವಾಗಿ ಸಲ್ಲಿಸುವ ಷರತ್ತನ್ನು ಕೂಡ ಈ ಶೇರ್ಷಾ ವಿಧಿಸ್ತಿದ್ದ. The peasants were encouraged to deposit their revenue direct in the royal treasury so that importance, muqaddams and edments might be minimized and direct relaxation could be established between the government officials and the peasants. The practice came to be known as Raitwari system, but the empire failed to enforce the same revenue system in the Iktas of Multan, Malwa and ರಾಜಪುತಾನ್. ಇಲ್ಲಿ ಕಂದಾಯವನ್ನು ವಸೂಲಿ ಮಾಡೋದಕ್ಕೆ ಯಾವುದೇ ಮಧ್ಯವರ್ತಿಗಳು ಇರಲಿಲ್ಲ, ಯಾವುದೇ ಜಮೀನ್ದಾರರು ಕೂಡ ಇರಲಿಲ್ಲ. ಭೂಮಿಯನ್ನು ರೈತರೊಡನೆ ನೇರ ಒಪ್ಪಂದ ಮಾಡಿಕೊಡ್ತಾ ಇದ್ದ. ಅಂದರೆ ಭೂಮಿಯ ಮಾಲೀಕತ್ವವನ್ನು ರೈತರಿಗೆ ನೀಡುತ್ತಿದ್ದ ಪಟ್ಟ ಮುಖಾಂತರ, ಮತ್ತು ಕಂದಾಯ ನಿಗದಿ ಮತ್ತು ಕಂದಾಯ ಕೊಡುವ ಬಗ್ಗೆ ಕಬೂಲಿ ಪತ್ರವನ್ನು ಸಹಿ ಪಡಿತಾ ಇದ್ದ. ಹೀಗಾಗಿ ರೈತ ಮತ್ತು ಸರ್ಕಾರ ನಡುವೆ ಯಾವುದೇ ಮಧ್ಯವರ್ತಿಗಳು ಇರಲಿಲ್ಲ. ಇದಕ್ಕೆ ಬದಲಾಗಿ ಇಲ್ಲಿ ಯಾವ ವ್ಯಕ್ತಿಗಳು ಇರ್ತಂದರೆ ಕಂದಾಯ ಸಂಗ್ರಹ ಅಧಿಕಾರಿಗಳು, ಮುವಾಸಿಲಾನ. ನಾನು ಹೇಳಿದೆ, ಉತ್ಪಾದನೆಯಲ್ಲಿ ಏನು ಕಂದಾಯ ಕಟ್ತಿದ್ರು ಅದರ 5% ಕಂದಾಯವನ್ನು ಮುವಾಸಿಲಾನ ತೆರಿಗೆಯಾಗಿ ಸಲ್ಲಿಸಬೇಕಾಗಿತ್ತು. ಮುವಾಸಿಲಾನ ಅಂದರೆ ಕಂದಾಯ ವಸೂಲಿಗಾರರ ಶುಲ್ಕ ಎಂಬುದಾಗಿ ಹೇಳ್ಬೋದು. ಹಾಗಾಗಿ ಈ ಶುಲ್ಕವನ್ನು ಅಂದರೆ ಕಂದಾಯ ಅಧಿಕಾರಿಗಳು ಇರ್ತಿದ್ರು. ಇವರು ಕಂದಾಯವನ್ನು ನಿಗದಿ ಮಾಡ್ತಿದ್ರು. ಜೊತೆಗೆ ಅವರಿಗೆ ಒಂದು ಎಚ್ಚರಿಕೆಯೂ ಕೂಡ ಕೊಟ್ಟಿದ್ದ. ಅಂದರೆ ಕಂದಾಯ ಅಧಿಕಾರಿಗಳ ಭ್ರಷ್ಟಾಚಾರವನ್ನು ತೊಲಗಿಸುವುದಕ್ಕಾಗಿ ನೀವು ಬೇಸಾಯಗಾರರಿಗೆ ಬಲಪ್ರಯೋಗ ಅಥವಾ ಸುಲಿಗೆ ಮಾಡಿ ಅಪರಾಧಿಗಳಾಗಿದ್ದೀರಿ ಎಂಬುದು ನನಗೆ ಗೊತ್ತಿದೆ. ಈ ಕಾರಣದಿಂದ ನಾನು ಜಮೀನಿನ ಅಳತೆಯ ಪ್ರಕಾರ ಕಂದಾಯ ನಿಗದಿ ಮಾಡಿದ್ದೇನೆ. ಕಂದಾಯ ವಸೂಲಿಗಾರ ಶುಲ್ಕವನ್ನು ಕೂಡ ನಿಗದಿಪಡಿಸಿದ್ದೇನೆ. ನೀವು ಬೇಸಾಯಗಾರರಿಂದ ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚಿನ ಭೂ ಕಂದಾಯವನ್ನು ವಸೂಲು ಮಾಡಿದರೆ ಅದನ್ನು ನಿಮ್ಮ ಲೆಕ್ಕಕ್ಕೆ ಜಮಾ ಮಾಡದೇ ಇರಬೇಕಾಗುತ್ತದೆ. ನನಗೇನಾದರೂ ಹೆಚ್ಚು ಕರವನ್ನು ವಸೂಲು ಮಾಡಿದರೆ ಗೊತ್ತಾದರೆ ನಾನು ನನ್ನ ಸಮಕ್ಷಮದಲ್ಲಿ ಶುಲ್ಕಗಳ ಲೆಕ್ಕವನ್ನು ಪರಿಶೀಲಿಸ್ತೀನಿ ಎಂಬುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದ. ಅಂದರೆ ಯಾವ ಕಂದಾಯ ಅಧಿಕಾರಿ ಕೂಡ ಸರ್ಕಾರ ನಿಗದಿಪಡಿಸಿಗಿಂತ ಹೆಚ್ಚು ಕಂದಾಯವನ್ನು ವಸೂಲಿ ಮಾಡಿದರೆ, ಒಂದು ವೇಳೆ, ಏಕೆಂದರೆ ಸರ್ಕಾರ ಸಂಪೂರ್ಣವಾಗಿ ನಿಗದಿಪಡಿಸಿದ್ದು ಎಷ್ಟು ಕಂದಾಯ ಮತ್ತು ಕಂದಾಯ ವಸೂಲಿ ಮಾಡಲಿಕ್ಕೆ ಎಷ್ಟು ಕಂದಾಯ ಎಂಬುದನ್ನು ನಿಗದಿಪಡಿಸಿತ್ತು. ಅದಕ್ಕಿಂತ ಹೆಚ್ಚು ತೆರಿಗೆಯನ್ನು ಯಾವೊಬ್ಬ ಕಂದಾಯೂ ಕೂಡ ವಸೂಲಿ ಮಾಡುವಂತಿರಲಿಲ್ಲ. ಹಾಗಾಗಿ ಇದು ಸಂಪೂರ್ಣ. ಜೊತೆಗೆ ಮತ್ತೊಂದು ಹೇಳಿದ್ದ, ಬೇಸಾಯಗಾರನ ಬಗ್ಗೆ ಕೂಡ ಒಂದು ಇದನ್ನು ವಿನಾಯಿತಿಯನ್ನು ತೋರಿ ಅಂತ ಹೇಳಿದ್ದ. ಬೇಸಾಯಗಾರನಿಗೆ ಜಮೀನಿನ ಅಳತೆ ವಿಷಯದಲ್ಲಿ ವಿನಾಯಿತಿ ತೋರಿ ಮತ್ತು ನಿಜವಾದ ಉತ್ಪನ್ನ ಎಷ್ಟು ಅನ್ನೋದನ್ನು ಸಹನೆಯಿಂದ ಗಮನಿಸಿ. ಆದರೆ ಕಂದಾಯ ವಸೂಲಿ ಮಾಡುವಾಗ ಕಟ್ಟುನಿಟ್ಟಿನಿಂದ ಎಲ್ಲ ತೆರಿಗೆಗಳನ್ನ ವಸೂಲು ಮಾಡಿ ಎಂಬುದಾಗಿ. ಅಂದರೆ ಭೂಮಿನ ಅಳತೆ ಬೇಕಾದ್ರೆ ವಿನಾಯಿತಿ ತೋರಿ, ಬೆಳೆಗಳನ್ನು ಉತ್ಪಾದನೆ ನಿಗದಿಪಡಿಸಬೇಕಾದ ವಿನಾಯಿತಿ ತೋರಿ. ಆದರೆ ಸರ್ಕಾರ ನಿಗದಿಪಡಿಸಿದ ಕಂದಾಯವನ್ನು ಕಡ್ಡಾಯವಾಗಿ ವಸೂಲಿ ಮಾಡಿ ಎಂಬುದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದೆ. ಅಂದರೆ ರೈತರನ್ನು ಭ್ರಷ್ಟಾಚಾರದಿಂದ ಮುಕ್ತಗೊಳಿಸುವುದಕ್ಕಾಗಿ, ಜೊತೆಗೆ ಮಧ್ಯವರ್ತಿಗಳನ್ನು ತೊಲಗಿಸುವುದಕ್ಕಾಗಿ ಹಾಗೂ ರೈತರ ಬಗ್ಗೆ ಕಾಳಜಿನ ಹೊಂದಿರುವುದಕ್ಕಾಗಿ ಈ ವ್ಯವಸ್ಥಿತವಾದ ಭೂಕಂದಾಯ ಪದ್ಧತಿಯನ್ನು ಶೇರ್ಷಾ ಜಾರಿಗೆ ತಂತಾನೆ. ಇದನ್ನು ಆಧುನಿಕ ಕಾಲದ ರೈತ್ವಾರಿ ಪದ್ಧತಿಗೆ ಹೋಲಿಸ್ಬೋದು. ಹಾಗಾಗಿ ಇಲ್ಲಿ ಯಾವುದೇ ಮುಕ್ತಂ ಮತ್ತು ಈ ಗ್ರಾಮದ ಮುಖಂಡ ಇಲ್ಲಿ ಅಧಿಕಾರವನ್ನು ಕಳೆದುಕೊಂಡು ಅವನಾಧಿಕಾರದಲ್ಲಿ ಸರ್ಕಾರಿ ಅಧಿಕಾರಿಗಳು ಕಂದಾಯವನ್ನು ವಸೂಲಿ ಮಾಡುವ ಅಧಿಕಾರವನ್ನು ಪಡ್ಕೊಳ್ತಾರೆ.
The cultivators were allowed to pay their revenue in 2 installments in a year in accordance with the crop season, and facility of advancing Takavi loans was granted to the peasants at the time of famine or drought. Sher Shah also introduced schemes of canal irrigation and digging of wells for the good of the peasants. ರೈತರ ಬಗ್ಗೆ ಬಹಳ ಅನುಕಂಪ ನಾನು ಮೊದಲು ಹೇಳಿದೆ, ಬಹಳ ಅನುಕಂಪವನ್ನು ಹೊಂದಿದ ವ್ಯಕ್ತಿ ಯಾರು ಅಂತಂದರೆ ಶೇರ್ ಶಾ ಎಂಬುದಾಗಿ ಹೇಳ್ಬೋದು. ಪ್ರತಿ ತೆರಿಗೆಯನ್ನು 2 ಇನ್ಸ್ಟಾಲ್ಮೆಂಟ್ನಲ್ಲಿ ಪಾವತಿಸುವ ಹಕ್ಕು ರೈತರಿಗಿತ್ತು. ಏನು ಕಂದಾಯವನ್ನು ನಿಗದಿ ಮಾಡಿದರೋ ಅದನ್ನು ನಗದು ರೂಪದಲ್ಲಿ ಅಥವಾ ಧಾನ್ಯಗಳ ರೂಪದಲ್ಲಿ ಕಂದಾಯವನ್ನು ಪಾವತಿ ಮಾಡ್ಬೋದಾಗಿತ್ತು. ಆ ವಸ್ತು ಭಾಳ ದೀರ್ಘಕಾಲ ಉಳಿಯುತ್ತಿದ್ದರೆ ಧಾನ್ಯಗಳ ರೂಪದಲ್ಲಿ, ಆ ವಸ್ತು ಕೆಡುವಂತಿದ್ದರೆ ನಗದು ರೂಪದಲ್ಲಿ ಅದನ್ನು ಪಾವತಿಯನ್ನು ಮಾಡಬೇಕಾಗಿತ್ತು. ಇದಲ್ಲದೆ ರೈತರಿಗೆ ಸಕಾಲದಲ್ಲಿ ಸಾಲವನ್ನು ಒದಗಿಸ್ತಾ ಇದ್ದ. ಯಾವುದಾದ್ರೂ ಕ್ಷಾಮ, ಬರಗಾಲ ಅಥವಾ ಈ ನೆರೆ ಇಂಥ ಸಂದರ್ಭದಲ್ಲಿ ರೈತರಿಗೆ ತಕ್ಕಾವಿ ಸಾಲವನ್ನು ಒದಗಿಸ್ತಾ ಇದ್ದ. ರೈತರಿಗೆ ಈ ಕೃಷಿ ಉಪಕರಣಗಳನ್ನು ಕೊಳ್ಳೋದಕ್ಕೆ ಮತ್ತು ಬೇಸಾಯವನ್ನು ಮಾಡೋದಕ್ಕಾಗಿ ತಕ್ಕಾವಿ ಸಾಲವನ್ನು ನೀಡ್ತಿದ್ದ. ಈ ತಕ್ಕಾವಿ ಸಾಲವನ್ನು ರೈತರು ತನ್ನ ಫಸಲು ಬಂದ ಕೂಡಲೇ ಸರ್ಕಾರಕ್ಕೆ ಪಾವತಿಯನ್ನು ಮಾಡಬೇಕಾಗಿತ್ತು. ಹಾಗಾಗಿ ರೈತರಿಗೆ ಅನುಕೂಲಕರವಾದ ಒಂದು ಪದ್ಧತಿಯನ್ನು ಇವನು ಜಾರಿಗೆ ತಂದಿದ್ದ ಎಂಬುದಾಗಿ ಹೇಳ್ಬೋದು. ಇದಲ್ಲದೆ ಹಲವಾರು ಕಾಲುವೆಗಳನ್ನ ತೋಡಿಸ್ತಾ ಮತ್ತು ಬಾವಿ ತೋಡುವುದಕ್ಕೂ ಕೂಡ ಹಣಕಾಸು ನೆರವನ್ನು ನೀಡಿದ. ಅದರ ನೀರಾವರಿ ವ್ಯವಸ್ಥೆಯನ್ನು ರೈತರಿಗೆ ಒದಗಿಸುವುದಕ್ಕೆ ಶ್ರಮವನ್ನು ಪಟ್ಟ ಎಂಬುದಾಗಿ ಹೇಳ್ಬೋದು. ಹೀಗಾಗಿ ಶೇರ್ ಶಾನ ಆಳ್ವಿಕೆ ಈ ಮೊಘಲರ ಕಾಲದಲ್ಲೇ ಅದ್ವಿತೀಯವಾದ ಒಂದು ಭೂ ಕಂದಾಯ ವ್ಯವಸ್ಥೆ ಎಂಬುದಾಗಿ ಹೇಳ್ಬೋದು. ಇದೇ ಕಂದಾಯವನ್ನು ಆಧಾರವಾಗಿಟ್ಟುಕೊಂಡು ಅಕ್ಬರ್ ಒಂದು ವ್ಯವಸ್ಥಿತವಾದ ಭೂಕಂದಾಯ ಪದ್ಧತಿಯನ್ನು ತನ್ನ ಸಾಮ್ರಾಜ್ಯದಲ್ಲಿ ಜಾರಿಗೆ ತಂದು ಯಶಸ್ವಿಯಾಗ್ತಾನೆ ಎಂಬುದಾಗಿ ಇಲ್ಲಿ ತಿಳ್ಕೊಬಹುದು.